ಹಳ್ಳಿಯ ಹೆಸರು ಹಿರೇಮನೆ. ಅಲ್ಲಿ ಒಂದು ದೊಡ್ಡ ಕೆರೆಯಿತ್ತು. ಆದರೆ ಜನರಿಗೆ ಒಂದು ಸಮಸ್ಯೆ. ಕೆರೆಯ ಬಳಿ ಕೂತು ಮಾತನಾಡಲು, ವಿಶ್ರಾಂತಿ ಪಡೆಯಲು ಕಟ್ಟೆಯಿರಲಿಲ್ಲ. ಒಂದು ದಿನ ಶಾಲೆಯ ಹುಡುಗ ಚಂದು ತನ್ನ ಅಜ್ಜನ ಜೊತೆ ಕೆರೆಯ ಬಳಿ ಹೋದ. ಅಜ್ಜನು ನಿಂತುಕೊಂಡೇ ಮಾತನಾಡುತ್ತಿದ್ದಾಗ ದಣಿದಂತೆ ಕಂಡರು. ಅಜ್ಜ, ಇಲ್ಲಿ ಒಂದು ಕಟ್ಟೆ ಇದ್ದರೆ ಚೆನ್ನಾಗಿತ್ತಲ್ಲವಾ ಎಂದು ಚಂದು ಕೇಳಿದ. ಅಜ್ಜ ನಗುತ್ತಾ ಹೇಳಿದರು, ಹೌದು ಮಗು, ಆದ್ರೆ ಯಾರಾದ್ರೂ ಮಾಡ್ಬೇಕು ಅಲ್ವಾ? ಆ ಮಾತು ಚಂದುವಿನ ಮನಸ್ಸಿಗೆ ತಟ್ಟಿತು. ಮರುದಿನ ಶಾಲೆಗೆ ಹೋಗಿ ತನ್ನ ಸ್ನೇಹಿತರ ಜೊತೆ ಮಾತನಾಡಿದ. ಎಲ್ಲರೂ ಸೇರಿ ಗ್ರಾಮ ಪಂಚಾಯಿತಿಗೆ ಮನವಿ ಕೊಟ್ಟರು. ಮೊದಲಿಗೆ ಯಾರೂ ಗಮನ ಕೊಡಲಿಲ್ಲ. ಆದರೆ ಮಕ್ಕಳು ಪ್ರತಿದಿನ ಕೆರೆಯ ಬಳಿ ಸ್ವಚ್ಛತೆ ಮಾಡಿ ಮರಗಳಿಗೆ ನೀರು ಹಾಕುತ್ತಿದ್ದರು. ಹಳ್ಳಿಯ ಜನರು ಅವರ ಶ್ರಮ ನೋಡಿ ಮೆಚ್ಚಿದರು. ಒಂದು ವಾರದ ಬಳಿಕ ಪಂಚಾಯಿತಿ ಸದಸ್ಯರು ಹೇಳಿದರು, ಈ ಮಕ್ಕಳ ಆಸೆ ಒಳ್ಳೆಯದು, ಕಟ್ಟೆ ನಿರ್ಮಿಸೋಣ. ಕೆಲವೇ ದಿನಗಳಲ್ಲಿ ಕೆರೆಯ ಪಕ್ಕದಲ್ಲಿ ಸುಂದರ ಕಲ್ಲಿನ ಕಟ್ಟೆ ನಿರ್ಮಾಣವಾಯಿತು. ಸಂಜೆ ವೇಳೆಗೆ ಹಿರಿಯರು ಅಲ್ಲಿ ಕೂತು ಮಾತನಾಡುತ್ತಿದ್ದರು, ಮಕ್ಕಳು ಆಟ ಆಡುತ್ತಿದ್ದರು. ಅಜ್ಜ ಚಂದುವನ್ನು ನೋಡಿ ಹೇಳಿದರು, ಕಟ್ಟೆ ಬೇಕು ಅನ್ನೋ ಆಸೆ ನೀನೂ ಹೇಳಿದೀಯ, ಆದ್ರೆ ಅದನ್ನು ನಿಜ ಮಾಡಿದ್ದು ನಿನ್ನ ಪ್ರಯತ್ನ. ಆ ದಿನದಿಂದ ಹಳ್ಳಿಯ ಜನರು ಒಂದು ಮಾತು ಹೇಳುತ್ತಿದ್ದರು, ಒಳ್ಳೆಯ ಕೆಲಸಕ್ಕೆ ವಯಸ್ಸು ಬೇಡ, ಮನಸ್ಸು ಬೇಕು.